ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ಆರ್ಥಿಕ ಸಮೀಕ್ಷೆ 2019 ಹಾಗೂ 20ರ ಈ ಮುಂದಿನ ಚಾಪ್ಟರ್ 6 ಅನ್ನ ನಾವು ಇಂದು ನೋಡಲಿದ್ದೇವೆ. ಹಾಗಾದ್ರೆ ಚಾಪ್ಟರ್ 6 ಟಾರ್ಗೆಟಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ಇಂಡಿಯಾ ಅನ್ನೋ ಹೆಡ್ಡಿಂಗ್ ನಲ್ಲಿ ನಾವು ಶುರು ಮಾಡಲಿದ್ದೇವೆ. ಈ ಹೆಡ್ಡಿಂಗ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ವ್ಯಾಪಾರ ಮಾಡಲು ಇರುವಂತಹ ಸುಲಭ ಅವಕಾಶಗಳು ಭಾರತದಲ್ಲಿ ಯಾವ ರೀತಿಯಲ್ಲಿವೆ ಅಂಡ್ ಒಂದು ವ್ಯಾಪಾರ ಮಾಡಬೇಕಾದ್ರೆ ಅದಕ್ಕೆ ಇರುವಂತಹ ಅಡಚಣೆಗಳು ಎಷ್ಟರ ಮಟ್ಟಿಗೆ ನಾವು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣ್ತೀವಿ ಅನ್ನೋದ್ರ ಬಗ್ಗೆ ಈ ಚಾಪ್ಟರ್ ನಲ್ಲಿ ನಾವು ಡಿಸ್ಕಸ್ ಮಾಡಲಿದ್ದೇವೆ. ಹಾಗಾದ್ರೆ ನಾವು ವ್ಯಾಪಾರಸ್ಥರ ಬಗ್ಗೆ ಹಾಗೂ ವ್ಯಾಪಾರಿಗಳ ಬಗ್ಗೆ ಮಾತಾಡಿದಾಗ ವ್ಯಾಪಾರದಲ್ಲಿ ಇನೋವೇಷನ್ ಹಾಗೂ ಆರ್ಥಿಕವಾಗಿ ಅಥವಾ ಸಂಪತ್ತು ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಏನು ಈ ಚಾಪ್ಟರ್ ನಲ್ಲಿ ನಾವು ಇದುವರೆಗೂ ಡಿಸ್ಕಸ್ ಮಾಡಿದ್ವಿ, ಇವೆಲ್ಲವೂ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ಅಂದ್ರೆ ವ್ಯಾಪಾರ ಮಾಡುವ ವಿಧಾನಗಳಲ್ಲಿ ಅಥವಾ ವ್ಯಾಪಾರದಲ್ಲಿ ಇರುವಂತಹ ಸುಲಭವಾದ ವಾತಾವರಣ ಏನೇನು ಕೊಡಲಾಗಿದೆ ಒಂದು ದೇಶದಿಂದ, ಅದರ ಮೇಲೆ ಇನೋವೇಷನ್ ಅಂದ್ರೆ ಹೊಸ ಆಲೋಚನೆಗಳನ್ನು ಅಥವಾ ಹೊಸ ಇನೋವೇಷನ್ಸ್ ಗಳನ್ನು ಹಾಗೂ ಸಂಪತ್ತು ಸೃಷ್ಟಿ ಮಾಡುವ ಏನು ಕಾರ್ಯಗಾರಗಳಿದಾವೆ ಅವು ಎಷ್ಟರ ಮಟ್ಟಿಗೆ ಡಿಪೆಂಡೆಂಟ್ ಆಗಿದಾವೆ ಅನ್ನೋದು ವ್ಯಾಪಾರದಲ್ಲಿ ಇರುವಂತಹ ಸುಲಭದ ಬಗ್ಗೆ ಆ ದೇಶದ ವಾತಾವರಣದ ಮೇಲೆ ಡಿಪೆಂಡ್ ಆಗಿರ್ತವೆ ಅನ್ನೋದು ಈ ಚಾಪ್ಟರ್ ನಲ್ಲಿ ಹೇಳುತ್ತಿರುವಂತಹ ಒಂದು ಸಾರಾಂಶ. ಸೊ ಅದರಿಂದಾಗಿ ಈ ಚಾಪ್ಟರ್ ನಲ್ಲಿ ಒಟ್ಟಾಗಿ ಭಾರತದ ವ್ಯಾಪಾರದ ಎಕೋಸಿಸ್ಟಮ್ ಅಥವಾ ವ್ಯಾಪಾರದ ವಾತಾವರಣದಲ್ಲಿ ಇರುವಂತಹ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಗಳ ಬಗ್ಗೆ ನಾವು ಇಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಹಾಗೂ ಯಾವ ಯಾವ ವಿಷಯಗಳಲ್ಲಿ ಅಥವಾ ವ್ಯಾಪಾರದ ಕ್ಷೇತ್ರದಲ್ಲಿ ಯಾವ ಯಾವ ವಿಷಯಗಳಲ್ಲಿ ಭಾರತ ಹಿಂದುಳಿದುಕೊಂಡಿದೆ ಅಂಡ್ ಬೇರೆ ದೇಶಗಳು, ಈಗ ಚೈನಾ ಆಗಿರಬಹುದು, ಬ್ರೆಜಿಲ್ ಆಗಿರಬಹುದು, ಇಂಡೋನೇಷಿಯಾ ಆಗಿರಬಹುದು, ಸೊ ಈ ಎಲ್ಲಾ ದೇಶಗಳು ವ್ಯಾಪಾರದ ವಾತಾವರಣದಲ್ಲಿ ಇರುವಂತಹ ಅವಕಾಶಗಳನ್ನು ಹೇಗೆ ಮುನ್ಸಾಗಿಸಲು ತಗೊಂಡಿರುವಂತಹ ಕಾರ್ಯಕ್ರಮಗಳು ಏನೇನು ಅಂಡ್ ಅದಕ್ಕೆ ಕಂಪೇರ್ ಮಾಡಿಕೊಂಡು ನಮ್ಮ ಭಾರತ ದೇಶದಲ್ಲಿ ಇರುವಂತಹ ವ್ಯವಸ್ಥೆನ ಡಿಸ್ಕಸ್ ಮಾಡಿ ಹೇಗೆ ನಾವು ಮುನ್ಸಾಗಲು ಯಾವ ಕ್ರಮಗಳು ತಗೋಬೇಕಾಗಿದೆ ಅನ್ನೋದು ಈ ಚಾಪ್ಟರ್ ನಲ್ಲಿ ನಾವು ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಲಿದ್ದೇವೆ. ಹಾಗಾದ್ರೆ ಇಂದಿನ ನಾನು ಹೇಳಿದ ಹಾಗೆ ಮೊದಲನೇ ಚಾಪ್ಟರ್ ಟಾರ್ಗೆಟಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇನ್ ಇಂಡಿಯಾ. ಸೊ ಇಲ್ಲಿ ನಾನು ಹೇಳಿದ ಹಾಗೆ ವ್ಯಾಪಾರದ ವಾತಾವರಣದಲ್ಲಿ ಯಾವ ಯಾವ ಅವಕಾಶಗಳನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಇಲ್ಲಿ ಚಾಪ್ಟರ್ ಅನ್ನ ಅನಾಲಿಸಿಸ್ ಅಥವಾ ಅದರ ವಿಶ್ಲೇಷಣೆಯನ್ನು ಶುರು ಮಾಡೋದಕ್ಕಿಂತ ಮುಂಚೆ ಈ ಚಾಪ್ಟರ್ ನಲ್ಲಿ ಕೊಟ್ಟಿರುವಂತಹ ಒಂದಿಷ್ಟು ಟರ್ಮಿನಾಲಜೀಸ್ ಗಳ ಡೆಫಿನೇಷನ್ ಗಳನ್ನ ನೋಡೋಣ. ಸೊ ಮೊದಲನೇ ಟರ್ಮಿನಾಲಜಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇದು ಒಂದು ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಈ ಟ್ಯಾಕ್ಸಿನ ಅಡಿನಲ್ಲಿ ಅಥವಾ ಇಂಡೈರೆಕ್ಟ್ ಟ್ಯಾಕ್ಸ್ ನಾವೇ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಟ್ಯಾಕ್ಸ್ ಗಳನ್ನ ಎರಡು ರೀತಿಯಲ್ಲಿ ಹಾಕ್ತೀವಿ, ಒಂದು ಡೈರೆಕ್ಟ್ ಟ್ಯಾಕ್ಸ್ ಹಾಗೂ ಇಂಡೈರೆಕ್ಟ್ ಟ್ಯಾಕ್ಸ್. ಸೊ ಈ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಕೆಳಗಡೆ ಇಂಡೈರೆಕ್ಟ್ ಗೂಡ್ಸ್ ಅಂಡ್ ಸರ್ವಿಸಸ್ ಮೇಲೆ ಹಾಕುವಂತಹ ಟ್ಯಾಕ್ಸ್ ಅನ್ನ ಇದ್ರ ಒಳಗಡೆ ನಾವು ಸಬ್ಸ್ಯೂಮ್ ಮಾಡಿದೀವಿ ಅಥವಾ ಇದ್ರ ಒಳಗಡೆ ನಾವು ಒಳಗೊಂಡಿರ್ತೀವಿ. ಹಾಗಾದ್ರೆ ಇಲ್ಲಿ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಏನಿದಾವೆ ಅಂದ್ರೆ ಒಂದು ಫ್ಯಾಕ್ಟರಿಯಿಂದ ಪ್ರಾಡಕ್ಟ್ ರೆಡಿ ಆದ ಮೇಲೆ ಅದು ಮಾರ್ಕೆಟ್ಗೆ ಹೋಗಿ ಕನ್ಸ್ಯೂಮರ್ಗೆ ಸಿಕ್ಕಾಗ ಅಲ್ಲಿ ಏನ್ ಟ್ಯಾಕ್ಸ್ ಪೇ ಆಗುತ್ತದೆಯೋ ಆ ಎಲ್ಲಾ ಇಂಡೈರೆಕ್ಟ್ ಟ್ಯಾಕ್ಸ್ ಗಳು ಇದರಲ್ಲಿ ಒಳಗೊಂಡಿರ್ತವೆ. ಕೆಲವೊಂದು ರಾಜ್ಯಕ್ಕೆ ಸಂಬಂಧಿಸಿದಂತಹ ಟ್ಯಾಕ್ಸ್ ಗಳು ಹೊರ ಇದ್ದರೂ ಹೆಚ್ಚಿನ ಮಾತ್ರದಲ್ಲಿ ಇರುವಂತಹ ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ಈ ಜಿಎಸ್ಟಿ ಟ್ಯಾಕ್ಸ್ ಅಡಿಯಲ್ಲಿ ತರಲಾಗಿದೆ. ಹಾಗೂ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016 ಇದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವು ಕಂಡಿರುವಂತಹ ಹಿಂಜರಿಕೆಗಳು ಏನಿದಾವೆ ಅದನ್ನ ಕವರ್ ಅಪ್ ಮಾಡಲು ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ ಅನ್ನ ತರಲಾಗಿದೆ. ಸೊ ಇದರಿಂದಾಗಿ ಯಾವ ಯಾವ ರೀತಿಯ ಇನ್ಸಾಲ್ವೆನ್ಸಿ ಅಥವಾ ಬ್ಯಾಂಕ್ರಪ್ಸಿಯಲ್ಲಿ ಆಗ್ತಾ ಇರುವಂತಹ ಕಾರ್ಯಾಚರಣೆಗಳನ್ನು ಅಥವಾ ಕಾರ್ಯಗಳನ್ನು ಒಗ್ಗೂಡಿಸಿ ಒಂದೇ ಲಾ ಅನ್ನ ಅದನ್ನ ಇನ್ಸಾಲ್ವೆನ್ಸಿ ಅಂಡ್ ಬ್ಯಾಂಕ್ರಪ್ಸಿ ಕೋಡ್ 2016 ಅಂತ ನಾವು ಕರಿತೀವಿ. ಹಾಗೂ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಬಗ್ಗೆ ನಾವು ನೋಡ್ತಾ ಇದೀವಿ. ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತಂದ್ರೆ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಮುನ್ನಡೆಸಲು ಇರುವಂತಹ ಬೇರೆ ಬೇರೆ ವಿಷಯಗಳು ಯಾವ್ಯಾವ ಇರ್ತಾವೋ ವಿಷಯಗಳು ಅಂತಂದ್ರೆ ಒಂದು ಲೇಬರ್ ಆಗಿರ್ಬೋದು, ಕಾರ್ಮಿಕರು, ಹಾಗೂ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್ ಮಾರ್ಕೆಟ್ ಅಂತ ಏನ್ ಕರಿತೀವಿ ಅಂದ್ರೆ ವಸ್ತುವಿನ ಹಾಗೂ ಅದಕ್ಕೆ ಸಂಬಂಧಿತ ಸರ್ವಿಸ್ ಮಾರ್ಕೆಟ್ ಏನಿರ್ತವೆ. ಸೊ ಈ ತರಹದ ಒಂದಿಷ್ಟು ಪ್ಯಾರಾಮೀಟರ್ಸ್ ಮೇಲೆ ಆಗಬೇಕಾದಂತಹ ಬದಲಾವಣೆಗಳನ್ನು ಮಾಡಿ ಇದರಿಂದಾಗಿ ಉದ್ಯೋಗ ಅವಕಾಶಗಳನ್ನ ಹುಟ್ಟಿಸುವುದು ಹಾಗೂ ಸಂಪತ್ತು ಅಥವಾ ಇನ್ವೆಸ್ಟ್ಮೆಂಟ್ಸ್ ಅನ್ನ ಹೆಚ್ಚಿಸುವುದು ಹಾಗೂ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡೋದು. ಪ್ರೊಡಕ್ಟಿವಿಟಿ ಅಂತಂದ್ರೆ ಎಫಿಷಿಯನ್ಸಿ, ಮಾಡ್ತಾ ಇರುವಂತಹ ವ್ಯಾಪಾರದಲ್ಲಿ ಯಾವ ರೀತಿಯ ಪ್ರೊಡಕ್ಟಿವಿಟಿಯನ್ನ ಹೆಚ್ಚಿಸಲು ಸಾಧ್ಯವಾಗಲಿದೆ ಅನ್ನೋದ್ರ ದೃಷ್ಟಿಯ ಮೇಲೆ ಮಾಡುವಂತಹ ಬದಲಾವಣೆಗಳಿಗೆ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಅಂತ ಕರಿತೀವಿ. ಹಾಗೂ ನಾಲ್ಕನೇ ಡೆಫಿನೇಷನ್ ನಟ್ ಅಂಡ್ ಬೋಲ್ಟ್ ಅಪ್ರೋಚ್ ಆಫ್ ಫೀಡ್ಬ್ಯಾಕ್ ಲೂಪ್ಸ್ ಮಾನಿಟರಿಂಗ್ ಅಂಡ್ ಕಂಟಿನ್ಯೂಯಸ್ ಅಡ್ಜಸ್ಟ್ಮೆಂಟ್. ಸೊ ಈ ನಾಲ್ಕನೇ ಪದದ ಅರ್ಥ
ಈಗ ಯಾವುದೇ ಒಂದು ಇಂಡಸ್ಟ್ರಿ ಸೆಟಪ್ ಮಾಡಿದಾಗ ಅಥವಾ ಆ ದೇಶದಲ್ಲಿ ಇರುವಂತಹ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ವ್ಯಾಪಾರಕ್ಕೆ ಇರುವಂತಹ ಅವಸರಗಳು ಅಥವಾ ವ್ಯಾಪಾರಕ್ಕೆ ಅನುಗುಣವಾಗಿ ಮಾಡಿದಂತಹ ಮಸೂದೆಗಳು ಏನಿದೆ ಅವು ಎಲ್ಲವೂ ವ್ಯಾಪಾರನ ಹೆಚ್ಚಿಸಲು ಅಥವಾ ದೇಶದ ಹಿತದೃಷ್ಟಿಯಲ್ಲಿ ಮಾಡಿರ್ತಾರೆ. ಆದರೆ ಸಮಯದ ಅನುಸಾರವಾಗಿ ಅದು ಬದಲಾಗಬೇಕಾದ ಅವಶ್ಯಕತೆಗಳು ಇರ್ತವೆ. ಸೊ ಯಾವಾಗ ಅದರ ಅವಶ್ಯಕತೆ ಬರುತ್ತೋ ಅದಕ್ಕೆ ಬೇಕಾದಂತಹ ಫೀಡ್ಬ್ಯಾಕ್ ಅನ್ನ ತಗೊಂಡು ಬದಲಾವಣೆ ಮಾಡುವ ಅವಶ್ಯಕತೆಗಳು ಇರ್ತವೆ. ಸೊ ನಟ್ ಅಂಡ್ ಬೋಲ್ಟ್ ಅಪ್ರೋಚ್ ಅದನ್ನೇ ಹೇಳ್ಕೊಡ್ತದೆ. ನೀವು ಮಾಡಿದಂತಹ ಅಥವಾ ನಾವು ಮಾಡಿದಂತಹ ಒಂದು ಮಸೂದೆ ಅಥವಾ ಒಂದು ಕ್ರಮ ಯಾವ ರೀತಿಯಲ್ಲಿ ಮಾರುಕಟ್ಟೆಯಲ್ಲಿ ಅದರ ಪ್ರಭಾವ ಬೀಳುತ್ತಾ ಇದೆ, ಹಾಗೆ ಫೀಡ್ಬ್ಯಾಕ್ ತಗೊಂಡು ಅದನ್ನ ಯಾವ ರೀತಿಯಲ್ಲಿ ಮತ್ತೆ ನಾವು ಅಮೆಂಡ್ ಮಾಡಬಹುದು ಅಥವಾ ಯಾವ ರೀತಿಯಾಗಿ ಉತ್ತಮವಾಗಿ ಅದನ್ನ ಮುಂತರಲು ಸಾಧ್ಯವಾಗಲಿದೆ ಅನ್ನೋದನ್ನ ನೋಡ್ಕೊಂಡು ಹೊಸ ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ ಅನ್ನೋದು ಈ ನಟ್ ಅಂಡ್ ಬೋಲ್ಟ್ ಅಪ್ರೋಚ್ ಆಫ್ ಫೀಡ್ಬ್ಯಾಕ್ ಲೂಪ್ ಮಾನಿಟರಿಂಗ್ ಅಂಡ್ ಕಂಟಿನ್ಯೂಸ್ ಅಡ್ಜಸ್ಟ್ಮೆಂಟ್ ಅಂತ ಕರಿತೀವಿ. ಹಾಗೂ 5ನೇ ಪದಾರ್ಥ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಈ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅನ್ನ 2003ರಲ್ಲಿ ಜಾರಿಗೆ ತರಲಾಯಿತು. ಇದು ಬೇರೆ ಬೇರೆ ವ್ಯಾಪಾರದ ರೆಗ್ಯುಲೇಷನ್ಸ್ ಅಥವಾ ವ್ಯಾಪಾರದ ರೂಲ್ಸ್ ಏನಿದೆ ಅವನ್ನೆಲ್ಲ ಸರಿಸುಮಾರು 190 ಕಂಟ್ರಿಗಳಲ್ಲಿ ಸ್ಟಡಿ ಮಾಡಲಾಗುತ್ತದೆ. ಅದು 10 ಪ್ಯಾರಾಮೀಟರ್ಸ್ ಗಳನ್ನ ಒಳಗೊಂಡಿರುತ್ತದೆ. ಈ 10 ಪ್ಯಾರಾಮೀಟರ್ಸ್ ಗಳನ್ನ ನೋಡಿದಾಗ ಯಾವ ಅಂತ ನೋಡಿದಾಗ ಮೊದಲನೇದು ಬಿಸ್ನೆಸ್ ಅಥವಾ ವ್ಯಾಪಾರ ಶುರು ಮಾಡಲು ಇರುವಂತಹ ಒಂದು ಏನ್ ಪ್ಯಾರಾಮೀಟರ್ಸ್ ಇದೆ, ಹಾಗೂ ಎರಡನೇದು ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್, ಕನ್ಸ್ಟ್ರಕ್ಷನ್ ಅಲ್ಲಿ ಇರುವಂತಹ ಯಾವ ಪರ್ಮಿಟ್ ಗಳನ್ನ ತಗೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿ, ಹಾಗೂ ವಿದ್ಯುತ್ ಅವೈಲಬಿಲಿಟಿ, ಎಷ್ಟರ ಮಟ್ಟಿಗೆ ವಿದ್ಯುತ್ತಿನ ಸರಬರಾಜು ಅಂದ್ರೆ ವ್ಯಾಪಾರ ಮಾಡಬೇಕು ಅಂತಂದ್ರೆ ವಿದ್ಯುತ್ ಒಂದು ಕೀ ಪ್ಯಾರಾಮೀಟರ್ ಆಗಿರೋದ್ರಿಂದ ಆ ದೇಶದಲ್ಲಿ ಎಲೆಕ್ಟ್ರಿಸಿಟಿ ಅವೈಲಬಿಲಿಟಿ ಎಷ್ಟರ ಮಟ್ಟಿಗೆ ಇದೆ, ಹಾಗೂ ಪ್ರಾಪರ್ಟಿ ರಿಜಿಸ್ಟ್ರೇಷನ್. ಸೊ ವ್ಯಾಪಾರದಲ್ಲಿ ಇರುವಂತಹ ಲ್ಯಾಂಡ್ ನ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಕ್ಕೆ ಎಷ್ಟು ಅವಕಾಶಗಳು ವ್ಯಾಪಾರಿಗಳಿಗೆ ಸಿಗಲಿದೆ, ಹಾಗೂ ಕ್ರೆಡಿಟ್ ಅವೈಲಬಿಲಿಟಿ, ಪ್ರೊಟೆಕ್ಟಿಂಗ್ ಮೈನಾರಿಟಿ ಇನ್ವೆಸ್ಟರ್ಸ್, ಪೇಯಿಂಗ್ ಟ್ಯಾಕ್ಸ್, ಟ್ರೇಡಿಂಗ್ ಅಕ್ರಾಸ್ ಬಾರ್ಡರ್ಸ್, ಕಾಂಟ್ರಾಕ್ಟ್ ಎನ್ಫೋರ್ಸ್ಮೆಂಟ್ ಅಂಡ್ ರಿಸಾಲ್ವೆನ್ಸ್. ಸೊ ಈ ತರಹದ ಒಂದಿಷ್ಟು ಮೇಜರ್ ಪ್ಯಾರಾಮೀಟರ್ಸ್ ಗಳ ಮೇಲೆ ವರ್ಲ್ಡ್ ಬ್ಯಾಂಕ್ ಸ್ಟಡಿ ಮಾಡಿಬಿಟ್ಟು ಅಂತ ಸರಿಸುಮಾರು 190 ಕಂಟ್ರಿಗಳಲ್ಲಿ ಸ್ಟಡಿ ಮಾಡಿಬಿಟ್ಟು ಅದರ ಬೇಸಿಸ್ ಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ರಿಪೋರ್ಟ್ ಅನ್ನ ಹೊರಹಾಕುತ್ತದೆ. ಹಾಗೂ ಇಲ್ಲಿ ನಮ್ಮ ಎಕ್ಸಾಮಿಗೆ ಅತಿ ಮುಖ್ಯವಾದದ್ದು 2020ರಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ರಿಪೋರ್ಟಿನಲ್ಲಿ 2 ಹೊಸ ಪ್ಯಾರಾಮೀಟರ್ಸ್ ಗಳನ್ನ ಆಡ್ ಮಾಡಲಾಯಿತು. ಒಂದನೇದು ಎಂಪ್ಲಾಯಿಂಗ್ ವರ್ಕರ್ಸ್ ಅಂದ್ರೆ ಉದ್ಯೋಗ ಅವಕಾಶಗಳು ಯಾವ ರೀತಿಯಲ್ಲಿ ಇವೆ, ಹಾಗೂ ಕಾಂಟ್ರಾಕ್ಟ್ ವಿತ್ ದ ಗವರ್ಮೆಂಟ್, ಸರ್ಕಾರದ ಜೊತೆ ಗವರ್ಮೆಂಟ್. ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್, ಈ 2 ಹೊಸ ಪ್ಯಾರಾಮೀಟರ್ಸ್ ಗಳನ್ನ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ಆಡ್ ಮಾಡಿದರೂ ಸಹ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಈ 2ರಲ್ಲಿ ಬಂದಂತಹ ಸ್ಕೋರ್ ಅನ್ನ ರ್ಯಾಂಕಿಂಗ್ ಗೆ ಪರಿಗಣಿಸುವುದಿಲ್ಲ. ಇದು ಆಡ್ ಮಾಡಿದರೆ ಸ್ಟಡಿ ಮಾಡೋದಕ್ಕೋಸ್ಕರ, ಬಟ್ ಇದನ್ನ ರ್ಯಾಂಕಿಂಗ್ ಅಲ್ಲಿ ಪರಿಗಣಿಸೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಸೊ ಇದು ಈಗ ನಾವು ಚಾಪ್ಟರ್ ನಲ್ಲಿ ಡಿಸ್ಕಸ್ ಮಾಡಿದಂತಹ ಒಂದಿಷ್ಟು ಪ್ಯಾರಾಮೀಟರ್ಸ್ ಗಳ ಬಗ್ಗೆ ಮಾಹಿತಿ. ಹಾಗೆ ಈ ಚಾಪ್ಟರ್ ಶುರು ಮಾಡೋದಕ್ಕೂ ಮುನ್ನ ಒಂದು ಕೋಟ್ ಅನ್ನ ಕೊಡಲಾಗಿದೆ. ಅದರಲ್ಲಿ ಕೌಟಿಲ್ಯ ಹೇಳಿದಂತಹ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಹೇಳಿದಂತಹ 4ನೇ ಶತಮಾನ ಬಿಸಿಯಲ್ಲಿ ಒಬ್ಬ ರಾಜ ಒಂದು ರಾಜ್ಯದಲ್ಲಿ ತನ್ನ ರಾಜ್ಯದಲ್ಲಿ ಏನಾದರೂ ವ್ಯಾಪಾರವನ್ನ ಮುಂಸಾಗಿಸಬೇಕು ಅಂತಂದ್ರೆ ಅವನು ವ್ಯಾಪಾರವನ್ನ ನೆಲ, ಲ್ಯಾಂಡ್, ಹಾಗೂ ಸಮುದ್ರ, ವಾಟರ್, ಹಾಗೂ ಮಾರುಕಟ್ಟೆಯನ್ನ ಹೆಚ್ಚಿಗೆ ಪ್ರಾವಧಾನವನ್ನ ಅವನ ರಾಜ್ಯದಲ್ಲಿ ಕೊಡಬೇಕು ಅನ್ನೋದನ್ನ ಈ ಮಾತಿನಲ್ಲಿ ಹೇಳಲಾಗುತ್ತದೆ. ದ ಕಿಂಗ್, ದಟ್ ಇಸ್ ದ ಸ್ಟೇಟ್, shall promote trade and commerce by setting up trade routes by land and by water and establishing market towns and ports ಅಂತ ಈ ಕೋರ್ಟ್ನಲ್ಲಿ ನಾವು ಅರ್ಥ ಮಾಡ್ಬೇಕು. ಅಂದ್ರೆ ಯಾವುದೇ ಒಂದು ರಾಷ್ಟ್ರ, ಅದಕ್ಕೆ ಕಿಂಗ್ ಆಗಿರ್ಬೋದು, ಆ ರಾಷ್ಟ್ರ ಆಗಿರ್ಬೋದು, ತನ್ನಲ್ಲಿ ವ್ಯಾಪಾರವನ್ನ ಹೆಚ್ಚಿಸಬೇಕು ಅಂತಂದ್ರೆ ಮೊದಲನೇದು ವ್ಯಾಪಾರಕ್ಕೆ ಸಹಕಾರಿಯಾಗಬೇಕಾದಂತದ್ದು ಟ್ರಾನ್ಸ್ಪೋರ್ಟೇಷನ್, ಅದು ಬೈ ಲ್ಯಾಂಡ್, ಬೈ ವಾಟರ್ ಆಗಿರ್ಬೋದು, ಹಾಗೂ ವ್ಯಾಪಾರಿಗಳು ವ್ಯಾಪಾರ ಮಾಡಬೇಕಾದಂತಹ ಜಾಗ, ಮಾರುಕಟ್ಟೆಯನ್ನು ಸಹ ಅಲ್ಲಿ ಪ್ರಮೋಟ್ ಮಾಡುವ ಅವಶ್ಯಕತೆ ಇದೆ ಅನ್ನೋದು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳಿಕೊಟ್ಟಿದ್ದಾರೆ. ಸೊ ಅದೇ ಇದನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿದರೆ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅನ್ನ ಅಥವಾ ಕೀ ಫಾರ್ ಆಂಟ್ರಪ್ರಿನರ್ಶಿಪ್, ಇನೋವೇಷನ್ ಅಂಡ್ ವೆಲ್ತ್ ಕ್ರಿಯೇಷನ್ ಏನಿದೆ ಅದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನ ಮೇಲೆ ನಾವು ಆ ದೇಶದ ಎಷ್ಟರ ಮಟ್ಟಿಗೆ ವ್ಯಾಪಾರದಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಇಂಡೆಕ್ಸ್ ಅನ್ನ ನೋಡಿದಾಗ ಭಾರತದ ರ್ಯಾಂಕಿಂಗ್ ಒಂದು ಮಟ್ಟಿಗೆ ಇಂಪ್ರೂವ್ಮೆಂಟ್ಸ್ ಅನ್ನ ಕಂಡಿದೆ. ಹಾಗೂ
ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇಂಪ್ರೂವ್ಮೆಂಟ್ಸ್ ಬಂದರೂ ಸಹ ನಾವು ಒಂದಿಷ್ಟು ಹಿಂಜರಿತಾ ಇದ್ದೀವಿ ಕೆಲವೊಂದು ಪ್ಯಾರಾಮೀಟರ್ಸ್ ಅಲ್ಲಿ ಅಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ತಿಳಿಸ್ಕೊಡ್ತಾ ಇದೆ. ಹಾಗಾದ್ರೆ ಭಾರತದ ರ್ಯಾಂಕಿಂಗ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಕನ್ಸಿಡರ್ ಮಾಡಿದಾಗ 2014ರಲ್ಲಿ ನಾವು 142ನೇ ಸ್ಥಾನದಲ್ಲಿದ್ವಿ. ನಾನು ಹೇಳಿದ 190 ಕಂಟ್ರೀಸ್ ಗಳಿಗೆ ಇದು ಮಾಡಲಾಗುತ್ತದೆ, ಅದರಲ್ಲಿ 142ನೇ ಸ್ಥಾನದಲ್ಲಿದ್ವಿ. ಹಾಗಾದ್ರೆ ಆದಂತಹ ಇಂಪ್ರೂವ್ಮೆಂಟ್ಸ್ ನೋಡಿದಾಗ 2019ರಲ್ಲಿ ನಾವು 63ನೇ ರ್ಯಾಂಕಿಂಗ್ ಬರಲು ಸಾಧ್ಯವಾಯಿತು. ಹಾಗಾದ್ರೆ ಉದ್ಯೋಗದ ಅಥವಾ ವ್ಯಾಪಾರದ ವಾತಾವರಣದಲ್ಲಿ ಒಂದಿಷ್ಟು ಹೆಚ್ಚಿನ ಬದಲಾವಣೆಗಳನ್ನು ತಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ನಲ್ಲಿ ನಾವು ಇಂಪ್ರೂವ್ಮೆಂಟ್ಸ್ ಅನ್ನ ಕಂಡಿದ್ದೀವಿ. ಆದರೆ ಕೆಲವೊಂದು ಪ್ಯಾರಾಮೀಟರ್ಸ್ ನಲ್ಲಿ ನಾವು ಹಿಂದುಳಿತಾ ಇದ್ದೀವಿ. ಯಾವ ಪ್ಯಾರಾಮೀಟರ್ಸ್? ನಾವು ಯಾಕೆ ಫಸ್ಟ್ ರ್ಯಾಂಕಿಂಗ್ ಬರಕ್ ಸಾಧ್ಯವಾಗ್ತಿಲ್ಲ ಅಂತಂದ್ರೆ ಈಸ್ ಆಫ್ ಸ್ಟಾರ್ಟಿಂಗ್ ಬಿಸ್ನೆಸ್. ಸೊ ಒಂದು ವ್ಯಾಪಾರವನ್ನ ಸೃಷ್ಟಿ ಮಾಡಬೇಕು ಅಥವಾ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ನಮಗೆ ಇರುವಂತಹ ರ್ಯಾಂಕ್ 136. ಹಾಗೂ ಒಂದು ಪ್ರಾಪರ್ಟಿ ಅಥವಾ ಒಂದು ಲ್ಯಾಂಡ್ ಆಗಿರಬಹುದು, ಯಾವುದೇ ಇದನ್ನ ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತಂದ್ರೆ ಅದರಲ್ಲಿ ನಮ್ಮ ರ್ಯಾಂಕಿಂಗು 154. ಹಾಗೆ ಟ್ಯಾಕ್ಸ್ ಬಗ್ಗೆ ಮಾತಾಡಿದಾಗ ಪೇಯಿಂಗ್ ಟ್ಯಾಕ್ಸ್ ಕಟ್ಟುವ ಕ್ಷೇತ್ರದಲ್ಲಿ ಮಾತಾಡಬೇಕು ಅಂತಂದ್ರೆ ನಮ್ಮ ರ್ಯಾಂಕಿಂಗ್ 115. ಹಾಗೂ ಯಾವುದೇ ಒಂದು ಕಾಂಟ್ರಾಕ್ಟ್ ಅನ್ನ ಮಾಡಿಕೊಂಡಾಗ ಅದನ್ನ ಜಾರಿಗೆ ತರುವ ಇದರಲ್ಲಿ ನೋಡಿದಾಗ ನಮ್ಮ ರ್ಯಾಂಕಿಂಗು 163. ಸೊ ಈ ತರಹದ ಒಂದಿಷ್ಟು ಪ್ಯಾರಾಮೀಟರ್ಸ್ ಅಲ್ಲಿ ಭಾರತ ತುಂಬಾ ಹಿಂದೆ ಉಳ್ಕೊಂಡಿರೋದ್ರಿಂದ ನಾವು ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಅನುದಾನವನ್ನು ಅಥವಾ ಹೆಚ್ಚಿನ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತಿಲ್ಲ. ಅದರಿಂದಾಗಿ ನಮ್ಮ ಎಕಾನಾಮಿಕ್ ಗ್ರೋತ್ ಅಥವಾ ಆರ್ಥಿಕ ವ್ಯವಸ್ಥೆಯಲ್ಲಿ ಏನು ಗ್ರೋತ್ ಅನ್ನ ಕಾಣಬೇಕಾಗಿದೆ ಅದನ್ನ ಕಾಣಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನೋದು ಇಲ್ಲಿ ಮಾತಾಡ್ತಾ ಇದ್ದೀವಿ. ಹಾಗೂ ಪ್ರಪಂಚ ಪರ್ಯಟನೆಯಲ್ಲಿ ನಾನು ಹೇಳಿದ ಹಾಗೆ ಒಂದಿಷ್ಟು ಕಂಟ್ರಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಇಲ್ಲಿ ನಾವು ಹೇಳಿದ ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಒಂದಿಷ್ಟು ಹೆಚ್ಚಿನ ಜಂಪ್ ಅನ್ನ ನಾವು ಕಾಣ್ತಾ ಇದೀವಿ. ಇಲ್ಲಿ ಫಿಗರ್ ಅಲ್ಲಿ ನೀವು ನೋಡಿದಾಗ 2005ರಲ್ಲಿ 116ನೇ ರ್ಯಾಂಕ್, 2006ರಲ್ಲಿ 134ನೇ ರ್ಯಾಂಕ್, ಹೀಗೆ 2019ರಲ್ಲಿ 63ನೇ ರ್ಯಾಂಕಿಗೆ ನಾವು ಬರಲು ಸಾಧ್ಯವಾಯಿತು. ಹಾಗಾದ್ರೆ ನಾವು ಈ 10ರಲ್ಲಿ ಅಥವಾ 10 ಪ್ಯಾರಾಮೀಟರ್ಸ್ ನಲ್ಲಿ ಕಂಪೇರ್ ಮಾಡಿದಾಗ 7 ಪ್ಯಾರಾಮೀಟರ್ಸ್ ನಲ್ಲಿ ಭಾರತ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ತೋರಿಸಲು ಸಾಧ್ಯವಾಗುತ್ತದೆ ಅಥವಾ ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ ಗಳನ್ನ ಮಾಡಲಾಗಿದೆ. ಆದ್ರೆ ಒಂದಿಷ್ಟು ಪ್ಯಾರಾಮೀಟರ್ಸ್ ಗಳ ಮೇಲೆ ನಾವು ಇನ್ನೂ ವರ್ಕ್ ಮಾಡುವ ಅವಶ್ಯಕತೆ ಇದೆ ಅಂತ ಹೇಳಲಾಗುತ್ತಿದೆ. ಹಾಗಾದ್ರೆ ನಾವು ಮಾತಾಡಿದ್ವಿ ಈಸ್ ಆಫ್ ಡೂಯಿಂಗ್ ಸ್ಟಾರ್ಟಿಂಗ್ ಬಿಸ್ನೆಸ್ ಅಲ್ಲಿ, ರಿಜಿಸ್ಟರಿಂಗ್ ಪ್ರಾಪರ್ಟಿಯಲ್ಲಿ, ಪೇಯಿಂಗ್ ಟ್ಯಾಕ್ಸ್ ಅಲ್ಲಿ ಹಾಗೂ ಎನ್ಫೋರ್ಸಿಂಗ್ ಕಾಂಟ್ರಾಕ್ಟ್ಸ್ ಅಲ್ಲಿ ಭಾರತದ ರ್ಯಾಂಕ್ ತುಂಬಾ ಹಿನ್ನಡೆತೆಯನ್ನ ಕಾಣ್ತಾ ಇದೆ ಅಂತ ಅನ್ನೋದು. ಹಾಗೂ ಇಲ್ಲಿ ಕೆಲವೊಂದು ದೇಶಗಳು ಚೈನಾ, ಬ್ರೆಜಿಲ್ ಹಾಗೂ ಇಂಡೋನೇಷಿಯಾದಲ್ಲಿ ಯಾವ ಮಟ್ಟದಲ್ಲಿ ಅಂದ್ರೆ ನಾವು ರ್ಯಾಂಕಿಂಗ್ಸ್ ಗಳ ಬಗ್ಗೆ ಮಾತಾಡಿದ್ವಿ. ಹಾಗೆ ಇನ್ ಡೀಟೇಲ್ ಆಗಿ ಮಾತಾಡಿದಾಗ ನಾವು ಯಾವ ಕ್ಷೇತ್ರಗಳಲ್ಲಿ ಅಥವಾ ಒಂದು ಬಿಸ್ನೆಸ್, ಈಗ ಸ್ಟಾರ್ಟಿಂಗ್ ಬಿಸ್ನೆಸ್ ಅಂತಂದಾಗ ಎಷ್ಟು ಪ್ರೊಸೀಜರ್ ಗಳಿದಾವೆ ಅದಕ್ಕೋಸ್ಕರ, ಹಾಗೂ ಎಷ್ಟು ದಿನ ತಗೊಳುತ್ತೆ ಅದು ಮಾಡಬೇಕು ಅಂದ್ರೆ ಡಾಕ್ಯುಮೆಂಟೇಶನ್ ನ, ಹಾಗೂ ಎಷ್ಟರ ಮಟ್ಟಿಗೆ ಕಾಸ್ಟ್ ಪರ್ ಕ್ಯಾಪಿಟಲ್ ಇನ್ಕಮ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಹೇಗೆ ಭಾರತ ದೇಶದಲ್ಲಿ ಈಗ ಸರಿಸುಮಾರು ಇಂಡಿಯಾದಾಗೆ ಎಷ್ಟು ಪ್ರೊಸೀಜರ್ ಗಳಿಗೆ ಒಳಗಾಗಬೇಕಾಗುತ್ತದೆ ಒಂದು ಬಿಸ್ನೆಸ್ ಶುರು ಮಾಡಬೇಕು ಅಥವಾ ವ್ಯಾಪಾರ ಶುರು ಮಾಡಬೇಕು ಅಂದ್ರೆ 10 ಪ್ರೊಸೀಜರ್ ಗಳಿಗೆ ಒಳಗಾಗಬೇಕಾಗುತ್ತದೆ. ಆದ್ರೆ ಚೈನಾದಲ್ಲಿ ಬರೀ 4, ಬ್ರೆಜಿಲ್ ಅಲ್ಲಿ 11, ಇಂಡೋನೇಷಿಯಾದಲ್ಲಿ 11. ಹಾಗೂ ಟೈಮ್ ಎಷ್ಟು ದಿನ ಬೇಕಾಗುತ್ತದೆ ಅಂತ ನೋಡಿದಾಗ ಸರಿಸುಮಾರು 17 ದಿವಸ, ಚೈನಾದಲ್ಲಿ 9, ಬ್ರೆಜಿಲ್ ಅಲ್ಲಿ 17, ಇಂಡೋನೇಷಿಯಾದಲ್ಲಿ 13. ಹಾಗೂ ರಿಜಿಸ್ಟರಿಂಗ್ ಎ ಪ್ರಾಪರ್ಟಿ ಅಂತ ಹೇಳಿದ್ರೆ ಅಂದ್ರೆ ಒಂದು ಸಂಪತ್ತು ಅಥವಾ ಒಂದು ಲ್ಯಾಂಡ್ ಅನ್ನ ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಇರುವಂತಹ ಪ್ರೊಸೀಜರ್ಸ್ ಗಳನ್ನ ಇಲ್ಲಿ ಮತ್ತೆ ಕೊಡಲಾಗಿದೆ. ಹಾಗೂ ನಂಬರ್ ಆಫ್ ಡೇಸ್ ನೋಡಿದಾಗ ಭಾರತ 49 ದಿವಸ, ಚೈನಾ 9 ದಿವಸ, ಬ್ರೆಜಿಲ್ 31, ಇಂಡೋನೇಷಿಯಾ 31. ಹೀಗೆ ಪೇಯಿಂಗ್ ಟ್ಯಾಕ್ಸಸ್, ಎನ್ಫೋರ್ಸಿಂಗ್ ಕಾಂಟ್ರಾಕ್ಟ್ಸ್ ಅನ್ನ ನೋಡಿದಾಗ ಓವರ್ ಆಲ್ ಡೂಯಿಂಗ್ ಬಿಸ್ನೆಸ್ ರ್ಯಾಂಕ್ ಅನ್ನ ನಾವು ಹೇಳಿದ್ವಿ. ಭಾರತ ಒಟ್ಟು 63ನೇ ರ್ಯಾಂಕ್ ಇದ್ದರು, ಚೈನಾ 31, ಬ್ರೆಜಿಲ್ 124, ಇಂಡೋನೇಷಿಯಾ 73. ಸೊ ಈ ತರಹದ ಪ್ಯಾರಾಮೀಟರ್ಸ್ ಗಳ ಮೇಲೆ ಭಾರತ ಇನ್ನೂ ಹೆಚ್ಚಿನ ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇದೆ ಅನ್ನೋದು ಇಲ್ಲಿ ನೋಡ್ತಾ ಇದೀವಿ. ಹಾಗೂ ಒಂದು ವ್ಯಾಪಾರದ ಎಫಿಷಿಯನ್ಸಿನ ಮೆಜರ್ ಮಾಡೋದಕ್ಕೆ ಇವು ತುಂಬಾ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್. ಯಾಕಂದ್ರೆ ಶುರು ಮಾಡುವ ಹಾಗೂ ಪ್ರಾಪರ್ಟಿ ರಿಜಿಸ್ಟ್ರೇಷನ್, ಪೇಯಿಂಗ್ ಟ್ಯಾಕ್ಸಸ್ ಇದು ತುಂಬಾ ಕೀ ಪ್ಯಾರಾಮೀಟರ್ಸ್ ಆಫ್ ಬಿಸ್ನೆಸ್ ಡೂಯಿಂಗ್ ಆರ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತಾನೆ ಹೇಳ್ಬೋದು. ಹಾಗೂ 2020ರ ರಿಪೋರ್ಟಿನಲ್ಲಿ ಹೇಳಿದ ಹಾಗೆ ಒಂದು ಪ್ರಾಪರ್ಟಿ ರಿಜಿಸ್ಟರ್ ಮಾಡಬೇಕು ಅಂದ್ರೆ ನಾವು ನೋಡಿದ ಹಾಗೆ ಸರಿಸುಮಾರು 58 ದಿವಸ ಬೇಕು. ಹಾಗೂ ಕಾಸ್ಟ್ ಆಫ್ ಅನ್ ಆವರೇಜ್ ಅಂದ್ರೆ 7.8% ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಖರ್ಚು ಮಾಡಬೇಕಾಗ್ತಾ ಇದೆ ಅನ್ನೋದು ಇಲ್ಲಿ ಸರ್ವೆಯಲ್ಲಿ ನಾವು ನೋಡ್ತಾ ಇದೀವಿ. ಹಾಗೂ ಒಂದು ಕಂಪನಿ ಅಂದ ಮೇಲೆ ಯಾವುದೋ ಒಂದು ಡಿಸ್ಪ್ಯೂಟ್ಸ್ ಕೂಡ ನಾವು ನೋಡ್ತೀವಿ. ಸೊ ಆ ಡಿಸ್ಪ್ಯೂಟ್ಸ್ ಅನ್ನ ಸರಿಪಡಿಸಲು ಸುಮಾರು 1445 ದಿನಗಳು ಬೇಕಾಗುತ್ತದೆ. ಒಂದು ಲೋಕಲ್ ಕೋರ್ಟ್ ಅಲ್ಲಿ ಒಂದು ಯಾವುದೇ ಕಂಪನಿಗೆ
ಇರುವಂತಹ ಡಿಸ್ಪ್ಯೂಟ್ ಅನ್ನ ರಿಸಾಲ್ವ್ ಮಾಡಲು. ಸೊ ಒಂದು ಡಿಸ್ಪ್ಯೂಟ್ ರಿಸಾಲ್ವ್ ಆಗೋದಕ್ಕೆ ಎಷ್ಟು ಲೇಟ್ ಆಗುತ್ತದೆಯೋ ಅಷ್ಟೇ ಕಂಪನಿ ಮುಂದೆ ಹೋಗಲು ಕೂಡ ಕಷ್ಟವನ್ನ ಅನುಭವಿಸಬೇಕಾಗುತ್ತದೆ ಅನ್ನೋದು ಈ ರಿಪೋರ್ಟಿನ ಒಂದು ಅನುಸಾರವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಹಾಗೆ ಲೈಸೆನ್ಸ್, ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ಸರ್ವಿಸ್ ಸೆಕ್ಟರ್ ಅಲ್ಲೂ ಸಹ ನಾವು ಹೆಚ್ಚಿನ ಹಿಂಜರಿಕೆಗಳನ್ನ ಕಾಣ್ತೀವಿ. ಸರ್ವಿಸ್ ಸೆಕ್ಟರ್ ಅಲ್ಲಿ ಮಾತಾಡಿದಾಗ ಉದಾಹರಣೆಗೆ ಮ್ಯಾನುಫ್ಯಾಕ್ಚರಿಂಗ್ ಅಂತ ನೋಡಿದಾಗ 51 ಮಸೂದೆಗಳು ಇದಕ್ಕೆ ಅಪ್ಲಿಕಬಲ್ ಆಗ್ತವೆ ಹಾಗೂ 6796 ಸೆಕ್ಷನ್ಗಳು ಅಥವಾ ರೂಲ್ಗಳು ಈ ಒಂದು ಕಾರ್ಖಾನೆಯನ್ನು ಸ್ಥಾಪಿಸಲು ಅದಕ್ಕೆ ಅನುಗುಣವಾಗಿ ಕಂಪನಿಯನ್ನ ಸೃಷ್ಟಿಸಬೇಕಾಗುತ್ತದೆ ಅಥವಾ ಕಂಪನಿಯನ್ನ ಸ್ಥಾಪಿಸೋದ್ರ ಬಗ್ಗೆ ಆಲೋಚಿಸಬೇಕಾಗುತ್ತದೆ. ಹಾಗೆ ಸರ್ವಿಸ್ ಸೆಕ್ಟರ್ ಅಲ್ಲಿ ನೋಡಿದಾಗ ಉದಾಹರಣೆಯಾಗಿ ನಾವು ರೆಸ್ಟೋರೆಂಟ್ ಅಥವಾ ಒಂದು ಹೋಟೆಲ್ ಅನ್ನ ಶುರು ಮಾಡಲು ಎಷ್ಟರ ಮಟ್ಟಿಗೆ ನಾವು ಕೆಲಸ ಅಥವಾ ಎಷ್ಟರ ಮಟ್ಟಿಗೆ ನಾವು ಬೇರೆ ಬೇರೆ ಪ್ರೋಸೆಸ್ ಗೆ ಒಳಗಾಗಬೇಕಾಗುತ್ತದೆ ಅಂತ ನೋಡಿದಾಗ ಒಂದು ಸರ್ವೆ ಹೇಳುತ್ತದೆ, ಒಂದು ರೆಸ್ಟೋರೆಂಟ್ ಭಾರತದಲ್ಲಿ ಶುರು ಮಾಡಬೇಕಂತಂದ್ರೆ ನಂಬರ್ ಆಫ್ ಲೈಸೆನ್ಸಸ್, ಎಷ್ಟು ಲೈಸೆನ್ಸ್ ಗಳು ತಗೋಬೇಕಾಗುತ್ತದೆ, ಸರಿಸುಮಾರು 12 ರಿಂದ 16 ಲೈಸೆನ್ಸ್ ಗಳು ತಗೊಳ್ಬೇಕಾಗುತ್ತದೆ. ಆದರೆ ಚೈನಾದಲ್ಲಿ ಸುಮಾರು 4 ಲೈಸೆನ್ಸ್ ಗಳಿಗೆ ನಾವು ಒಂದು ರೆಸ್ಟೋರೆಂಟ್ ನ ಶುರು ಮಾಡಬಹುದು. ಹಾಗಾದ್ರೆ ಮಾರ್ಕೆಟ್ ಸೈಜ್ ಎಷ್ಟಿದೆ? ಭಾರತದ ಮಾರ್ಕೆಟ್ ಸೈಜ್ ನೋಡಿದರೆ $61 ಬಿಲಿಯನ್ ಇದೆ. ಹಾಗೆ ಚೈನಾದ ಮಾರ್ಕೆಟ್ ಸೈಜ್ $815 ಬಿಲಿಯನ್. ಸೊ ಈ $61 ಬಿಲಿಯನ್ ಅನ್ನ ಹೆಚ್ಚಿಸಬೇಕು ಆ ಮಾರ್ಕೆಟ್ ಸೈಜ್ ಅನ್ನ ಅಂತಂದ್ರೆ ರೆಸ್ಟೋರೆಂಟ್ ಕ್ಷೇತ್ರದಲ್ಲಿ ಅಥವಾ ರೆಸ್ಟೋರೆಂಟ್ ಗಳ ಒಂದು ಏನು ಪ್ರೋಸೆಸ್ ಅಲ್ಲಿ ಏನು ಸೆಟಪ್ ಆಗುವ ಒಂದು ಅಡೆತಡೆಗಳು ಇದಾವೆ, ಅದರ ಮೇಲೆ ಹೆಚ್ಚಿನ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಹಾಗೆ ಡೆಲ್ಲಿ ಮತ್ತು ಕೋಲ್ಕತ್ತಾದಲ್ಲಿ ಅಬ್ಸರ್ವ್ ಮಾಡಿದರೆ ನಾವು ಡೆಲ್ಲಿಯಲ್ಲಿ ಒಂದು ರೆಸ್ಟೋರೆಂಟ್ ಓಪನ್ ಮಾಡಬೇಕು ಅಂತಂದ್ರೆ ಒಂದು ಪೊಲೀಸ್ ಈಟಿಂಗ್ ಹೌಸ್ ಲೈಸೆನ್ಸ್ ಅನ್ನ ತಗೋಬೇಕಾಗುತ್ತದೆ. ಸೊ ಈ ಲೈಸೆನ್ಸಿಗೆ ನಮಗೆ ಸರಿಸುಮಾರು 45 ಡಾಕ್ಯುಮೆಂಟ್ಸ್ ಗಳ ಅವಶ್ಯಕತೆ ಇರುತ್ತದೆ. ಹಾಗೂ ಅದೇ ರೀತಿಯಲ್ಲಿ ಒಂದು ಮೇಜರ್ ಫೈರ್ ವರ್ಕ್ಸ್ ಅಥವಾ ಒಂದು ಪಟಾಕಿ ಅಂಗಡಿ ಆಗಿರಬಹುದು ಅಥವಾ ಒಂದು ಬಂದೂಕು ಅಥವಾ ಫೈರ್ ಆರ್ಮ್ಸ್ ಅನ್ನ ತಗೋಬೇಕು ಅಂದ್ರೆ ನಮಗೆ ಬೇಕಾದಂತಹ ಲೈಸೆನ್ಸ್ ಫೈರ್ ಆರ್ಮ್ಸ್ ಗೆ ಅಥವಾ ಒಂದು ಬಂದೂಕು ತಗೋಬೇಕಂದ್ರೆ ನಮಗೆ ಬೇಕಾಗಿರೋದು 19 ಡಾಕ್ಯುಮೆಂಟ್ಸ್. ಹಾಗೂ ಒಂದು ಫೈರ್ ವರ್ಕ್ಸ್ ಅಥವಾ ಒಂದು ಗುಂಡಿನ ಅಂಗಡಿ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ, ಪಟಾಕಿ ಅಂಗಡಿ ಸ್ಟಾರ್ಟ್ ಮಾಡಬೇಕು, ಪಟಾಕಿ ಕಂಪನಿ ಕಾರ್ಖಾನೆ ಶುರು ಮಾಡಬೇಕು ಅಂದ್ರೆ 12 ಡಾಕ್ಯುಮೆಂಟ್ಸ್ ಗಳಿಗೆ ನಾವು ಶುರು ಮಾಡಬಹುದು. ಆದ್ರೆ ಒಂದು ರೆಸ್ಟೋರೆಂಟ್ ಶುರು ಮಾಡಬೇಕು ಅಂತಂದ್ರೆ ನಮಗೆ 12 ರಿಂದ 16 ಡಾಕ್ಯುಮೆಂಟ್ಸ್ ಲೈಸೆನ್ಸ್ ಗಳು ತಗೋಬೇಕಾಗುತ್ತದೆ. ಹಾಗೂ ಡೆಲ್ಲಿಯಲ್ಲಿ ಕಂಪೇರ್ ಮಾಡಿದ್ರೆ 45 ಡಾಕ್ಯುಮೆಂಟ್ಸ್ ಗಳನ್ನು ಬರೀ ಪೊಲೀಸ್ ಈಟಿಂಗ್ ಲೈಸೆನ್ಸ್ ಗೆ ಕೊಡಬೇಕಾಗುತ್ತದೆ. ಹಾಗಾದ್ರೆ ಯಾವ ರೀತಿಯಲ್ಲಿ ಅಪ್ರೋಚ್ ಅನ್ನ ಬದಲಾಯಿಸಬೇಕು, ಯಾವ ರೀತಿಯಲ್ಲಿ ನಾವು ರೆಸ್ಟೋರೆಂಟ್ ಅಲ್ಲಿ ಬೆಳವಣಿಗೆ ಮಾಡಬೇಕು ಅಥವಾ ಆಗಬೇಕು ಅಂತಂದ್ರೆ ಹೇಗೆ ಅದರಲ್ಲಿ ಬದಲಾವಣೆಗಳು ತರುವ ಅವಶ್ಯಕತೆ ಇದೆ ಅನ್ನೋದು ಈ ಸರ್ವೆನಲ್ಲಿ ನಾವು ನೋಡಲಿದ್ದೇವೆ. ಹಾಗೆ ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್ ಅಥವಾ ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ಯಾವ ರೀತಿಯ ಹಿನ್ನಡೆತೆಯನ್ನ ನಾವು ಭಾರತ ಕಾಣ್ತಾ ಇದೆ ಅಂತ ನೋಡಿದಾಗ ಡೆಲ್ಲಿ ಹಾಗೂ ಹಾಂಗ್ಕಾಂಗ್ ನಂಬರ್ 1 ಇನ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ. ಹಾಗೂ ಡೆಲ್ಲಿ ನೋಡಿದ್ರೆ 27ನೇ ರ್ಯಾಂಕ್ ನಲ್ಲಿ ಇದೆ. ಸೊ ಸಬ್ಮಿಟ್ ಆನ್ಲೈನ್ ಕಾಮನ್ ಅಪ್ಲಿಕೇಶನ್, ಒಂದು ಅಪ್ಲಿಕೇಶನ್ ಮಾಡಬೇಕು ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡಬೇಕು ಅಂದ್ರೆ 0.5 ಡೇಸ್ ಬೇಕು. ಆಬ್ಟೈನ್ ಅನ್ ಅಪ್ರೂವಲ್ ಬೈ ಸಬ್ಮಿಟಿಂಗ್ ಅನ್ ಆಪ್ಷನ್ ಒನ್ ಸ್ಟಾಪ್ ಸೆಂಟರ್ 45 ದಿವಸದಲ್ಲಿ ಹಾಂಗ್ಕಾಂಗ್ ನಲ್ಲಿ ಒಂದೇ ಇದರಲ್ಲಿ ಅಥವಾ ಒಂದೇ ಸೆಂಟರ್ ನಲ್ಲಿ ನಾವು ತಗೊಳ್ಳುವ ಅವಕಾಶಗಳಿದ್ದಾವೆ. ಹಾಗೆ ಟೋಟಲ್ ಎಲ್ಲಾ ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್ ಅಲ್ಲಿ ಬೇಕಾದಂತಹ ಎಲ್ಲಾ ಲೈಸೆನ್ಸ್ ಗಳನ್ನ ಒಟ್ಟು ಮಾಡಿದರೆ ಭಾರತದಲ್ಲಿ ಬೇಕಾಗಿರುವಂತಹದ್ದು 113.5 ದಿನ, ಅಂದ್ರೆ 113 ದಿನ ಕನಿಷ್ಠವಾಗಿ ಬೇಕಾಗುತ್ತದೆ ಒಂದು ಕನ್ಸ್ಟ್ರಕ್ಷನ್ ಗಳಲ್ಲಿ ಪರ್ಮಿಟ್ ತಗೋಬೇಕಂದ್ರೆ. ಅಂದ್ರೆ ಹಾಂಗ್ಕಾಂಗ್ ನಲ್ಲಿ ನಮಗೆ ಬೇಕಾಗಿರುವಂತಹದ್ದು ಬರೀ 69 ದಿನ. ಸೊ ಇಲ್ಲಿ ನಾವು ಮೊದಲನೇ ರ್ಯಾಂಕ್ ನಲ್ಲಿ ಇರುವಂತಹ ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್ ನಲ್ಲಿ ಇರುವಂತಹ ಹಾಂಗ್ಕಾಂಗ್ ಹಾಗೂ ಭಾರತವನ್ನು ಕಂಪೇರ್ ಮಾಡಿದರೆ ಭಾರತ ಯಾವ ಯಾವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಈಗ ಇಲ್ಲಿ ನೋಡಬಹುದು. ಇನ್ಸ್ಪೆಕ್ಷನ್, ಬಿಲ್ಡಿಂಗ್ ಡಿಪಾರ್ಟ್ಮೆಂಟ್ ಇಂದ ಇನ್ಸ್ಪೆಕ್ಷನ್ ಏನ್ ಬರ್ತಾರೆ ಅದು ಒಂದೇ ದಿವಸದಲ್ಲಿ ಮುಗಿದೋಗುತ್ತೆ. ಆದ್ರೆ ಭಾರತದಲ್ಲಿ ಅದಕ್ಕೆ 30 ದಿನ ಅವಕಾಶ ಬೇಕಾಗುತ್ತದೆ. ಹಾಗೂ ಸೂಪರ್ ಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಗೆ ಮತ್ತೆ ಇನ್ಸ್ಪೆಕ್ಷನ್ ಬೇಕಾದಾಗ ಒಂದೇ ದಿನದಲ್ಲಿ ಆಗುತ್ತದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ 15 ದಿನ ಬೇಕು. ಹಾಗೂ ಆಡಿಟ್ ಇನ್ಸ್ಪೆಕ್ಷನ್ ಒಂದ್ ದಿವಸದಲ್ಲಿ ಮಾಡ್ತಾರೆ, ಆದ್ರೆ ಭಾರತದಲ್ಲಿ 2.5 ದಿವಸ. ಹಾಗೂ ಪರ್ಮಿಟ್ ಪ್ರಾಜೆಕ್ಟ್ ಕಂಪ್ಲೀಷನ್ ಪರ್ಮಿಟ್ ಅನ್ನ ತಗೊಳ್ಳಲು 1 ದಿವಸ ಸಾಕಾದ್ರೆ ಭಾರತದಲ್ಲಿ 30 ದಿವಸ ಬೇಕು. ಸೊ ಈ ತರಹದ ಬೇರೆ ಬೇರೆ ಭಾಗಗಳಲ್ಲಿ ಯಾವುದು ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ ಅನ್ನ ಮಾಡಬೇಕು ಅಂತಂದ್ರೆ ಆ ಏನು ಹಾಂಗ್ಕಾಂಗ್ ನಲ್ಲಿ ಇರುವಂತಹ ವ್ಯವಸ್ಥೆ ಏನಿದೆ ಆ ವಿಚಾರಗಳನ್ನ ನಾವು ನೋಡಬೇಕು, ಅದರ ನಿಟ್ಟಿನಲ್ಲಿ ಕೆಲಸ ಮಾಡುವ ಅವಶ್ಯಕತೆ ಇದೆ ಅನ್ನೋದು ಆರ್ಥಿಕ ಸಮೀಕ್ಷೆ ತಿಳಿಸ್ಕೊಡ್ತಾ ಇದೆ.
ಹಾಗೂ ವ್ಯಾಪಾರದ ದೃಷ್ಟಿಯಲ್ಲಿ ರಫ್ತು ಹಾಗೂ ಆಮದಿನ ಕ್ಷೇತ್ರದಲ್ಲಿ ಒಂದಿಷ್ಟು ಹೆಚ್ಚಿನ ಬೆಳವಣಿಗೆಗಳು ಆಗುವ ಅವಶ್ಯಕತೆ ಇದೆ ಅನ್ನೋದು ಆರ್ಥಿಕ ಸಮೀಕ್ಷೆಯಲ್ಲಿ ನಾವು ನೋಡಬಹುದು. ಸೊ ಆಮದು ಹಾಗೂ ರಫ್ತಿನಲ್ಲಿ ಇಟಲಿ ಮೊದಲನೇ ರ್ಯಾಂಕ್ ನಲ್ಲಿದ್ದು ಭಾರತ 68ನೇ ರ್ಯಾಂಕ್ ನಲ್ಲಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಉಳಿದುಕೊಂಡಿದೆ. ಹಾಗಾದ್ರೆ ಎಕ್ಸ್ಪೋರ್ಟ್ ರಫ್ತಿನ ಕ್ಷೇತ್ರದಲ್ಲಿ ನೋಡಿದಾಗ ಬಾರ್ಡರ್ ಆಗುವಂತಹ ಟೈಮ್ ಡಿಲೇ ಏನಿದೆ ಅಥವಾ ಎಷ್ಟರ ಮಟ್ಟಿಗೆ ಸಮಯವನ್ನ ವ್ಯರ್ಥ ಮಾಡ್ತಾ ಇದೀವಿ ಅನ್ನೋದನ್ನ ನೋಡಿದಾಗ ಡೆಲ್ಲಿಯಿಂದ ಆಗುವಂತಹ ಎಕ್ಸ್ಪೋರ್ಟ್ ಅಲ್ಲಿ ಅಥವಾ ರಫ್ತಿನಲ್ಲಿ 54 ದಿವಸ ಬೇಕು, ಮುಂಬೈಯಿಂದ 50 ದಿವಸ. ಆದ್ರೆ ಇಟಲಿಯಲ್ಲಿ 0 ದಿವಸದಲ್ಲಿ ಅದು ಬಾರ್ಡರ್ ಕಂಪ್ಲೈನ್ಸ್ ಡಾಕ್ಯುಮೆಂಟ್ಸ್ ಅನ್ನ ತಗೋಬಹುದು. ಹಾಗೂ ಡಾಕ್ಯುಮೆಂಟರಿ ಕಂಪೈಲೆನ್ಸ್ ಯಾವ ರೀತಿಯ ಡಾಕ್ಯುಮೆಂಟ್ಸ್ ಗಳು ಬೇಕು ಅಂತ ನೋಡಿದಾಗ ಅದಕ್ಕೆ 6 ದಿವಸ ಡೆಲ್ಲಿಯಿಂದ ಆದ್ರೆ, ಮುಂಬೈಯಿಂದ ಆದ್ರೆ 18 ದಿವಸ, ಆದ್ರೆ ಇಟಲಿಯಿಂದ ಆದ್ರೆ 1 ದಿವಸದಲ್ಲಿ. ಹೀಗೆ ಆಮದು ಹಾಗೂ ರಫ್ತಿನ ಇದರಲ್ಲಿ ಕಂಪೇರ್ ಮಾಡಿಕೊಂಡಾಗ ನಾವು ಬಾರ್ಡರ್ ಕಂಪ್ಲೈನ್ಸ್ ಆಗಿರ್ಬೋದು, ಡಾಕ್ಯುಮೆಂಟ್ಸ್ ಕಂಪ್ಲೈನ್ಸ್ ಆಗಿರ್ಬೋದು, ಸೊ ಈ ತರಹದ ವಿಚಾರಗಳ ಮೇಲೆ ಹೆಚ್ಚಿನ ಗಮನ ಕೊಡುವ ಅವಶ್ಯಕತೆ ಇದೆ ಅಂತ ಹೇಳಿ ವ್ಯಾಪಾರದ ದೃಷ್ಟಿಯಲ್ಲಿ ಅಥವಾ ಟ್ರೇಡ್ ಅಕ್ರಾಸ್ ಕಂಟ್ರೀಸ್, 2 ರಾಷ್ಟ್ರಗಳ ಮಧ್ಯೆ ಆಗುವಂತಹ ವ್ಯಾಪಾರದ ದೃಷ್ಟಿಯಲ್ಲಿ ಹೆಚ್ಚಿನ ಬದಲಾವಣೆ ಹಾಗೂ ಹೆಚ್ಚಿನ ಆರ್ಥಿಕ ಬೆಳವಣಿಗೆ ಕಾಣಬೇಕು ಅಂತಂದ್ರೆ ಈ ತರಹದ ಹಿಂಜರಿಕೆ ಅಥವಾ ಈ ತರಹದ ಪ್ಯಾರಾಮೀಟರ್ಸ್ ಗಳ ಮೇಲೆ ಒಂದಿಷ್ಟು ಅವಶ್ಯಕತೆ ಅಥವಾ ನೋಡುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಡಾಕ್ಯುಮೆಂಟ್ ನಲ್ಲಿ ಹೇಳಲಾಗುತ್ತಿದೆ. ಹಾಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹ ಇನ್ನೊಂದು ವಿಚಾರ ಏನು ಅಂತಂದ್ರೆ ಲಾಜಿಸ್ಟಿಕ್ಸ್. ಒಂದು ಪ್ರಾಡಕ್ಟ್ ಮಾರುಕಟ್ಟೆಗೆ ಬಂದು ಹೊರಗಡೆ ಹೋಗೋದಕ್ಕೆ ಅದಕ್ಕೆ ಬೇಕಾದಂತಹ ಲಾಜಿಸ್ಟಿಕ್ಸ್, ಕಂಪನಿಯಿಂದ ಹೊರಗೆ ಬಂದ ಮೇಲೆ ಲಾಜಿಸ್ಟಿಕ್ಸ್ ಆದ್ಮೇಲೆ ಪೋರ್ಟಿಗೆ ಹೋಗಿ ಪೋರ್ಟ್ ಅಲ್ಲಿ ಮತ್ತೆ ಕ್ಯೂ ಅಲ್ಲಿ ವೇಟ್ ಮಾಡಿ ಅದಕ್ಕೆ ಬೇಕಾದಂತಹ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಿ ಅದು ಶಿಪ್ಪಿಗೆ ಲೋಡ್ ಆಗ್ಬಿಟ್ಟು ಶಿಪ್ ಮತ್ತೆ ಆ ದೇಶಕ್ಕೆ ಹೋಗಕ್ಕೆ ಇರುವಂತಹ ಟ್ರಾವೆಲ್ ಟೈಮ್ ಇವೆಲ್ಲವನ್ನು ಕಂಪೇರ್ ಮಾಡಿದರೆ ಒಂದು ಪ್ರಾಡಕ್ಟ್ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಹೆಚ್ಚಿನ ದಿನ ತಗೋತಾ ಇದೆ. ಸರಿಸುಮಾರು ಭಾರತದಲ್ಲಿ ನೋಡಿದ್ರೆ ಸುಮಾರು 60 ರಿಂದ 68 ದಿನಗಳು ಹಾಗೂ 88 ರಿಂದ 82 ತಾಸುಗಳು ಬಾರ್ಡರ್ ಹಾಗೂ ಡಾಕ್ಯುಮೆಂಟರಿ ಕಂಪ್ಲೈನ್ಸಸ್ ಅಲ್ಲಿ ನಾವು ತಗೋತೀವಿ ಒಂದು ರಫ್ತಿನ ಹಾಗೂ ಇಂಪೋರ್ಟ್ ಎಕ್ಸ್ಪೋರ್ಟ್ಸ್ ಅಲ್ಲಿ. ಈಗ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಭಾರತ ದೇಶ ಇಷ್ಟರ ಹೆಚ್ಚಿಗೆ ಕಂಪ್ಲೈನ್ಸ್ ಅಥವಾ ಇಷ್ಟು ಹೆಚ್ಚು ಸಮಯವನ್ನ ಆಮದು ಹಾಗೂ ರಫ್ತಿನಲ್ಲಿ ತಗೊಂಡಾಗ ವ್ಯಾಪಾರಿಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಗೆ ಸಾಗಿಸಲು ಅಥವಾ ಮುಂದೆ ಹಿಂದೆ ನಡೆಯುವ ಅವಕಾಶಗಳು ಜಾಸ್ತಿಗೆ ಕಾಣ್ತೀವಿ ಅಂತ ಹೇಳಿ. ಹಾಗೂ ಸರ್ವೆ ಇಲ್ಲಿ ಹೇಳ್ತಾ ಇದೆ ಭಾರತ ಸರ್ಕಾರ ಹೆಚ್ಚಿಗೆ ಪ್ರೊಸೀಜರಲ್ ಹಾಗೂ ಡಾಕ್ಯುಮೆಂಟ್ ಕಂಪ್ಲೈನ್ಸಸ್ ಏನಿದೆ ಅದನ್ನ ಕಡಿಮೆ ಮಾಡಲು ಒಂದು ಸ್ಕೀಮ್ ಅನ್ನ ಸೃಷ್ಟಿ ಮಾಡಿತು. ಆ ಸ್ಕೀಮ್ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ಸ್ ಅಂತ ಹೇಳಿ. ಸೊ ಈ ಪ್ಯಾರಾಮೀಟರ್ಸ್ ನಾವು ಏನ್ ಓದಿದ್ವಿ, ಬಾರ್ಡರ್ ಕಂಪ್ಲೈನ್ಸ್, ಡಾಕ್ಯುಮೆಂಟರಿ ಕಂಪ್ಲೈನ್ಸ್, ಸೊ ಈ ತರಹದ ಡಿಲೇಸ್ ಏನು 54 ದಿವಸ 6 ದಿವಸ ಏನ್ ನೀವು ಡಿಲೇಸ್ ಆಗ್ತಿದ್ವಲ್ಲ, ಸೊ ಈ ಡಿಲೇ ಅಥವಾ ಈ ಸಮಯ ಹೆಚ್ಚಳವನ್ನ ಕಡಿತಗೊಳಿಸಲು ಸಾಧ್ಯವಾಗಬೇಕು ಅಂತ ಹೇಳಿ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ಸ್ ಅನ್ನೋದು ಒಂದು ಡಿಜಿಟೈಸೇಷನ್, ಅಂದ್ರೆ ಆನ್ಲೈನ್ ಅಲ್ಲೇ ನೀವು ಎಲ್ಲಾ ಅಪ್ರೂವಲ್ಸ್ ಗಳನ್ನ, ಪರ್ಮಿಷನ್ಸ್ ಗಳನ್ನ, ಪರ್ಮಿಟ್ ಗಳನ್ನ ತಗೋಬಹುದು ಹಾಗೂ ಎಫಿಷಿಯನ್ಸಿನ ಜಾಸ್ತಿ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ಈ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ ಅನ್ನೋ ಒಂದು ಸ್ಕೀಮ್ ಅನ್ನ ಜಾರಿಗೆ ತರಲಾಯಿತು. ಆದರೆ ಇದಕ್ಕೆ ಒಂದೆರಡು ಕೇಸ್ ಸ್ಟಡಿಗಳನ್ನ ಇಲ್ಲಿ ಆರ್ಥಿಕ ಸಮೀಕ್ಷೆಯಲ್ಲಿ ಕೊಡಲಾಗಿದೆ. ಇದರಿಂದಾಗಿ ನಾವು ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ಸಿಗೂ ಹಾಗೂ ಎಇಒ ಅಂತ ಕರಿತೀವಿ ಹಾಗೂ ನಾನ್ ಎಇಒಗೂ ಎಷ್ಟರ ಮಟ್ಟಿಗೆ ಈ ಇದರಿಂದ ಲಾಭ ಆಗಿದೆ ಹಾಗೂ ನಾವು ಎಷ್ಟರ ಮಟ್ಟಿಗೆ ಈ ಸ್ಕೀಮ್ ಇಂದ ಮುನ್ಸಾಗಲು ಸಾಧ್ಯವಾಯಿತು ಅನ್ನೋದನ್ನ ಈ ಸ್ಕೀಮ್ ನಲ್ಲಿ ಅಥವಾ ಈ ಪ್ಯಾರಾಮೀಟರ್ಸ್ ನಾವು ನೋಡಲಿದ್ದೇವೆ. 2 ಕೇಸ್ ಸ್ಟಡೀಸ್ ನೋಡಿದಾಗ ಮೊದಲನೇದು ಒಂದು ಕಾರ್ಪೆಟ್. ಆ ಕಾರ್ಪೆಟ್ ರಫ್ತಾಗೋದು ಉತ್ತರ ಪ್ರದೇಶ್ ಮಿರ್ಜಾಪುರ್ ಜಿಲ್ಲೆಯಿಂದ US ನ್ಯೂ ಜರ್ಸಿಗೆ. ಸೊ ಈ ರಫ್ತಿನಲ್ಲಿ ಒಬ್ಬ ಎಇಒ ಅಥವಾ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ ಏನಾದರೂ ತಾನು ಬೆಳೆದಂತಹ ಅಥವಾ ತಾನು ಮಾಡಿರುವಂತಹ ಕಾರ್ಪೆಟ್ ಅನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದ್ರೆ ಅವನಿಗೆ ಎಇಒ ಆಗಿದ್ರೆ 40 ದಿನಗಳು ಬೇಕು. ಇದು ರಫ್ತಿನ ಕ್ಷೇತ್ರದಲ್ಲಿ ಅಥವಾ ರಫ್ತು ಮಾಡಬೇಕು ಅಂದ್ರೆ ಒಬ್ಬ ವ್ಯಾಪಾರಿಗೆ ಇರುವಂತಹ ಕನಿಷ್ಠ ಅವಧಿ. ಅದು ಯಾವ ರೀತಿಯಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ, ಸೊ ಶಿಪ್ಮೆಂಟ್ ರೀಚಿಂಗ್ ಗೆ 2 ದಿವಸ, ಕಸ್ಟಮ್ ಕ್ಲಿಯರೆನ್ಸ್ ಗೆ 1 ದಿವಸ, ಸ್ಟಫಿಂಗ್ ಕಂಟೈನರ್ ಅಲ್ಲಿ ಹಾಕಬೇಕು ಅಂದ್ರೆ 3 ದಿವಸ, ಹಾಗೂ ಟ್ರಾನ್ಸ್ಪೋರ್ಟೇಷನ್ ಮುಂದ್ರಾ ಸೀ ಪೋರ್ಟ್ ಗೆ ಹೋಗ್ಬೇಕು ಅಂತಂದ್ರೆ 3 ರಿಂದ 4 ದಿವಸ, ಕ್ಯೂ ಅಲ್ಲಿ ನಿಂತ್ಕೋಬೇಕು 6 ರಿಂದ 7 ದಿವಸ,
ಲೋಡ್ ಆಗ್ಬೇಕು ಮತ್ತೆ ಹಡಗಿಗೆ 3 ದಿವಸ, ಸಮುದ್ರದಲ್ಲಿ 23 ದಿವಸ ಅದು ಮತ್ತೆ ಟ್ರಾವೆಲ್ ಮಾಡ್ತದೆ. ಹಾಗೂ ಅಲ್ಲಿ ಕನ್ಸೈನ್ಮೆಂಟ್ ಕ್ಲಿಯರಿಂಗ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಗೆ 4 ರಿಂದ 5 ದಿವಸ. ಸೊ ಎಯು ಆಗೋದ್ರಿಂದ ಒಂದಿಷ್ಟು ಸಮಯದಲ್ಲಿ ಕಡಿತವನ್ನಾದ್ರೂ ಕಾಣ್ತಾ ಇದೀವಿ. ಆದ್ರೂ ಇದು ಹೆಚ್ಚಿನ ಸಮಯ ಆಗಿರೋದ್ರಿಂದ ಇನ್ನೂ ಹೆಚ್ಚು ಎಫೆಕ್ಟಿವ್ ಆಗಿ ಪ್ರೋಗ್ರಾಮ್ಸ್ ಅಥವಾ ಮಸೂದೆಗಳನ್ನ ಅಥವಾ ಅವಕಾಶಗಳನ್ನ ವ್ಯಾಪಾರ ಕ್ಷೇತ್ರದಲ್ಲಿ ಮಾಡಿಕೊಡುವ ಅವಶ್ಯಕತೆ ಇದೆ ಅಂತ ಹೇಳಿ ಈ ಸ್ಕೀಮ್ ನಲ್ಲಿ ನೋಡ್ತಾ ಇದೀವಿ. ಅದೇ ಕಾರ್ಪೆಟ್ ಮಿಲಾನ್ ಇಟಲಿ ಯಾವುದು ಟ್ರಾನ್ಸ್ಪೋರ್ಟೇಷನ್ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಮೊದಲನೇ ರ್ಯಾಂಕ್ ನಲ್ಲಿ ಇರುವಂತಹ ಇಟಲಿಯಿಂದ ರಾಜಸ್ಥಾನಿಗೆ ಬರಬೇಕು ಅಂತಂದ್ರೆ 31 ದಿವಸಗಳಲ್ಲಿ ಬರುತ್ತದೆ. ಸೊ ಈ 10 ದಿನಗಳ ಗ್ಯಾಪ್ ಅಥವಾ ನಾವೇನು ಕನಿಷ್ಠ 10 ದಿನಗಳ ಗ್ಯಾಪ್ ಏನ್ ನೋಡ್ತಾ ಇದೀವಿ, ಇದರಲ್ಲಿ ನಾವು ಬದಲಾವಣೆಗಳು ಮಾಡುವ ಅವಶ್ಯಕತೆ ಇದೆ ಅನ್ನೋದನ್ನ ನೋಡಬೇಕು, ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗೆ ಬೇರೆ ಸಮುದ್ರ ಮಾರ್ಗದಲ್ಲಿ ನೋಡಿದರೆ ಅಥವಾ ಏರ್ ಟ್ರಾನ್ಸ್ಪೋರ್ಟೇಷನ್ ಕೂಡ ನಾವು ನೋಡ್ತೀವಿ, ಅಂದ್ರೆ ವಾಯು ಮಾರ್ಗದಲ್ಲಿ. ವಾಯು ಮಾರ್ಗದಲ್ಲಿ ನೋಡಿದಾಗ ಬೆಂಗಳೂರಿನ ಏರ್ಪೋರ್ಟ್ ಪ್ರಪಂಚದಲ್ಲಿ ವರ್ಲ್ಡ್ ಕ್ಲಾಸ್ ಅಂತಾನೆ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಹಾಗೆ ಇಲ್ಲಿ ನೋಡಬೇಕಾದಂತಹದ್ದು ಇಂಡಿಯನ್ ಏರ್ಪೋರ್ಟ್ಸ್ ಸಮುದ್ರಕ್ಕಿಂತ ಕಂಪೇರ್ ಮಾಡಿದ್ರೆ ಎಕ್ಸ್ಪೋರ್ಟ್ಸ್ ಇದರಲ್ಲಿ ಹೆಚ್ಚಿನ ಎಫಿಷಿಯನ್ಸಿನ ತೋರಿಸ್ಕೊಡ್ತಾ ಇದೆ. ಹಾಗೂ ಎಯು ಸ್ಕೀಮ್ ಆಗಿರೋದ್ರಿಂದ, ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ ಸ್ಕೀಮ್ ಇರೋದ್ರಿಂದ ಇದು ಇನ್ನೂ ಉತ್ತಮವಾಗಿ ವಾಯುನೆಲೆಯಿಂದ ಅಥವಾ ಏರ್ಪೋರ್ಟ್ ಗಳಿಂದಾಗಿ ಆಗುವಂತಹ ರಫ್ತಿನಲ್ಲಿ ಹೆಚ್ಚಿನ ಪ್ರಮಾಣದ ಎಫಿಷಿಯನ್ಸಿನ ನಾವು ಕಾಣ್ತಾ ಇದೀವಿ ಅಂತ ಹೇಳ್ಬೋದು. ಹಾಗೆ ಅದಕ್ಕೆ ಒಂದು ಕೇಸ್ ಸ್ಟಡಿ ನೋಡಿದರೆ, ನೀವು ಏನಾದ್ರೂ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನ ಬೆಂಗಳೂರಿಂದ ಹಾಂಗ್ಕಾಂಗಿಗೆ ಸಾಗಿಸಬೇಕು ಅಂತಂದ್ರೆ ವಿತ್ ಆರ್ ವಿತೌಟ್ ಎಯು ಆಗಿದ್ರು ಸಹ ಎಯು ಆಗದೆ ಇದ್ರು ಸಹ ಸರಿಸುಮಾರು ಟ್ರಾನ್ಸ್ಪೋರ್ಟೇಷನ್ ಗೆ ಬೇಕಾದಂತಹ ಸಮಯ 3 ತಾಸು, ಹಾಗೂ ಎಂಟ್ರಿ ಏರ್ಪೋರ್ಟ್ ಅಲ್ಲಿ ಒಳಗೆ ಎಂಟರ್ ಆಗಕ್ಕೆ 1 ಗಂಟೆ, ಕಸ್ಟಮ್ಸ್ ಕ್ಲಿಯರೆನ್ಸ್ ಗೆ ಎಯು ಆದ್ರೆ 2 ಗಂಟೆ, ನಾನ್ ಎಯು ಆದ್ರೆ 6 ತಾಸು, ಹಾಗೂ ಎಯು ಇಂಪ್ಲಿಮೆಂಟೇಷನ್ ಆದ್ಮೇಲೆ ಸರಿಸುಮಾರು 6 ಗಂಟೆಯಲ್ಲಿ ನಾವು ಹಾಂಗ್ಕಾಂಗ್ ತಲುಪಿಸ್ಬಿಡ್ತೀವಿ. ಸೊ ಇಷ್ಟರ ಮಟ್ಟಿಗೆ ಬದಲಾವಣೆಗಳು ಅಥವಾ ಇಷ್ಟರ ಮಟ್ಟಿಗೆ ಹೆಚ್ಚಿನ ಕ್ಲಾಸ್ ಅನ್ನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ರಫ್ತಿನ ಬಗ್ಗೆ ಅಥವಾ ಅಲ್ಲಿ ಡಿಲೇಸ್ ಅನ್ನ ಕಡಿಮೆ ಮಾಡಿ ಭಾರತದಲ್ಲಿ ಈ ಕ್ಷೇತ್ರದಲ್ಲಿ ನಾವು ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ ಅನ್ನ ಕಾಣ್ತಾ ಇದೀವಿ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನ ಚೈನಾದಿಂದ ಬೆಂಗಳೂರಿಗೆ ತರಿಸಬೇಕು ಅಂತಂದ್ರೆ ನಮಗೆ ವಿತ್ ಆರ್ ವಿತೌಟ್ ಎಯು 14 ರಿಂದ 11 ಗಂಟೆಗಳು ತಗೊಳ್ಳುತ್ತದೆ. ಸೊ ಅದೇ ಚೈನಾದಿಂದ ಬೆಂಗಳೂರಿಗೆ ಏನಾದರೂ ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ನ ಇಂಪೋರ್ಟ್ ಮಾಡುವ ಸಮಯವನ್ನು ನೋಡಿದಾಗ ಚೈನಾಗೆ ಕಂಪೇರ್ ಮಾಡಿದ್ರೆ ಭಾರತದಲ್ಲಿ ಕಡಿಮೆ ಸಮಯ ತಗೊಳ್ಳುವ ಒಂದಿಷ್ಟು ಅವಕಾಶಗಳು ಅಥವಾ ಪ್ಯಾರಾಮೀಟರ್ಸ್ ನಾವು ನೋಡ್ತಾ ಇದ್ದೀವಿ. ಸೊ ಇದಕ್ಕೆ ಅರ್ಥ ಮಾಡ್ಕೊಂಡಾಗ ಯಾವ ರೀತಿಯ ಕ್ರಮಗಳಿಂದಾಗಿ ನಾವು ಏರ್ ಟ್ರಾನ್ಸ್ಪೋರ್ಟೇಷನ್ ನಲ್ಲಿ ಸಿ ಪೋರ್ಟ್ ಅಥವಾ ಸಿ ಟ್ರಾನ್ಸ್ಪೋರ್ಟೇಷನ್ ಗಿನ ಹೆಚ್ಚಿನ ಇಂಪ್ರೂವ್ಮೆಂಟ್ಸ್ ಅನ್ನ ಕಾಣ್ತಿದೀವಿ, ಅಂಡ್ ಯಾವ ರೀತಿಯಲ್ಲಿ ನಾವು ಅದರಲ್ಲಿ ಬದಲಾವಣೆಗಳು ತರುವ ಅವಕಾಶಗಳಿವೆ ಅನ್ನೋದನ್ನ ಆರ್ಥಿಕ ಸಮೀಕ್ಷೆ ತಿಳಿಸ್ಕೊಡ್ತಾ ಇದೆ. ಹಾಗೂ ಮುಂದಿನ ಇದರಲ್ಲಿ ಯಾವ ಯಾವ ಕಾರಣಗಳಿಂದಾಗಿ ನಾವು ಡಿಲೇಸ್ ಅನ್ನ ಕಾಣ್ತಾ ಇದೀವಿ ಅಂತ ಹೇಳಿ ಒಂದಿಷ್ಟು ಸ್ಟಡಿ ಮಾಡಿದಾಗ ಪ್ರೊಸೀಜರಲ್ ಡಿಲೇಸ್ ಅಂತ ಏನ್ ಹೇಳ್ತೀವಿ, ಏನೇನು ಪ್ರೋಸೆಸ್ಗಳಿಗೆ ಒಳಗಾಗಬೇಕಾಗುತ್ತದೆ ಅದು. ಎರಡನೇದು ಮಲ್ಟಿಪಲ್ ಡಾಕ್ಯುಮೆಂಟ್ಸ್, ಎಷ್ಟು ಹೆಚ್ಚು ಡಾಕ್ಯುಮೆಂಟ್ಸ್ ಗಳನ್ನ ತಯಾರು ಮಾಡಬೇಕಾಗುತ್ತದೆಯೋ ಅದರಿಂದಾಗಿ ಹೆಚ್ಚಿನ ಮಾತ್ರದಲ್ಲಿ ಡಿಲೇಸ್ ಗಳನ್ನ ಕಾಣ್ತೀವಿ. ಹಾಗೂ ಹೆಚ್ಚಿನ ಮಲ್ಟಿಪಲ್ ಏಜೆನ್ಸೀಸ್ ಇನ್ವಾಲ್ವ್ ಆಗಿರೋದ್ರಿಂದ, ಅಂದ್ರೆ ಒಂದಕ್ಕಿಂತ 2-3 ಕಸ್ಟಮ್ ಕ್ಲಿಯರೆನ್ಸ್ ಅಲ್ಲಿ ಬಹಳಷ್ಟು ಪ್ರೋಸೆಸ್ ಗಳಿಗೆ ಅಥವಾ ಸ್ಟೇಜಸ್ ಗಳನ್ನ ಒಳಗೊಂಡಿರುತ್ತದೆ, ಅದರಿಂದಾಗಿ ಸಹ ಟೈಮ್ ಡಿಲೇಸ್ ಹೆಚ್ಚಾಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಿದೀವಿ. ಆದ್ರೆ ನಾವು ಓದಿದ್ವಿ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ಸ್ ಗಳ ಬಗ್ಗೆ. ಸೊ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ ಗಳಾಗಬೇಕು ಅಂತಂದ್ರೆ ಆ ಕಂಪನಿ ಸೇಫ್ಟಿ ಸೆಕ್ಯೂರಿಟಿಗಳ ಬಗ್ಗೆ ಮಾಹಿತಿನ ಮೊದಲೇ ಕೊಡಬೇಕು. ಸಿಸ್ಟಮ್ ಟು ಮ್ಯಾನೇಜ್ ಕಮರ್ಷಿಯಲ್ ರೆಕಾರ್ಡ್ಸ್ ಅನ್ನ ಯಾವ ರೀತಿಯಲ್ಲಿ ಅದು ಮ್ಯಾನೇಜ್ ಮಾಡ್ತಾ ಇದೆ, ಹಾಗೂ ಕಸ್ಟಮ್ ರೂಲ್ಸ್ ಗಳನ್ನ ಹೇಗೆ ಫಾಲೋ ಮಾಡ್ತಾ ಇದ್ದಾರೆ, ಫೈನಾನ್ಷಿಯಲ್ ಸಾಲ್ವೆನ್ಸಿ ಎಷ್ಟರ ಮಟ್ಟಿಗೆ ಅವರು ಆರ್ಥಿಕವಾಗಿ ಬಲಿಷ್ಠವಾಗಿದ್ದಾರೆ, ಹಾಗೂ ಪ್ರಾಕ್ಟಿಕಲ್ ಸ್ಟ್ಯಾಂಡರ್ಡ್ಸ್ ಆಫ್ ಕಾಂಪಿಟೆನ್ಸ್ ಅಂಡ್ ಪ್ರೊಫೆಷನಲ್ ಕ್ವಾಲಿಫಿಕೇಶನ್. ಸೊ ಅವರು ಈ ಎಲ್ಲಾ ಪ್ಯಾರಾಮೀಟರ್ಸ್ ಗಳನ್ನ ಒಳಗೊಂಡಂತಹ ಕಂಪನಿಗೆ ಮಾತ್ರ ಎಇಒ ಕಂಪನಿಯನ್ನಾಗಿ ಅಥವಾ ಆಥರೈಸ್ಡ್ ಎಕಾನಮಿಕ್ ಆಪರೇಟರ್ ಆಗಿ ಸರ್ಕಾರ ಘೋಷಿಸುತ್ತದೆ. ಅದರಿಂದಾಗಿ ಇದಕ್ಕೆ ಇರುವಂತಹ ಬೆನಿಫಿಟ್ಸ್ ಅಥವಾ ಲಾಭಗಳು ಏನು ಅಂತ ನೋಡಿದಾಗ ಕ್ಲಿಯರೆನ್ಸ್ ಟೈಮ್ ಕಡಿತವಾಗುತ್ತದೆ, ಎಕ್ಸಾಮಿನೇಷನ್ಗಳು ಅಥವಾ ಎಷ್ಟು ಪ್ರೊಸೆಸ್ ಅಥವಾ ಡಿಲೇಸ್ ಏನ್ ನೋಡ್ತಾ ಇದೀವಿ ಅದರಲ್ಲಿ ಕಡಿಮೆ ಆಗ್ತವೆ, ಹಾಗೂ ಸೆಕ್ಯೂರಿಟಿ ಅಂಡ್ ಕಮ್ಯುನಿಕೇಶನ್ ತುಂಬಾ ಹೆಚ್ಚಾಗುತ್ತದೆ. ಅದರಿಂದಾಗಿ ಸಪ್ಲೈ ಚೈನ್ ಪ್ಯಾರಾಮೀಟರ್ಸ್ ಹೆಚ್ಚಾಗುವ ಸಾಧ್ಯತೆಗಳಿರ್ತವೆ. ಸೊ ಒಟ್ಟಾಗಿ ಈ ಇಡೀ ಪ್ರೋಸೆಸ್ ನಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತದ್ದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಕೊಟ್ಟಿರುವಂತಹ ವರ್ಲ್ಡ್ ಬ್ಯಾಂಕಿನ ಈ ರಿಪೋರ್ಟಿನಲ್ಲಿ ಭಾರತದ ಪರ್ಫಾರ್ಮೆನ್ಸ್ ಹೆಚ್ಚಿಗೆ ಇಂಪ್ರೂವ್ಮೆಂಟ್ಸ್ ಆದರೂ ಸಹ ಕೆಲವೊಂದು ಪ್ಯಾರಾಮೀಟರ್ಸ್ ನಾವು ಓದಿದ ಹಾಗೆ ಕನ್ಸ್ಟ್ರಕ್ಷನ್ ಪರ್ಮಿಟ್ಸ್ ಆಗಿರ್ಬೋದು ಅಥವಾ ಸರ್ವಿಸ್ ಸೆಕ್ಟರ್ ಅಲ್ಲಿ ರೆಸ್ಟೋರೆಂಟ್ಸ್ ಆಗಿರಬಹುದು,
ಹಾಗೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲಿ ಸ್ಟಾರ್ಟಿಂಗ್ ಅ ಬಿಸ್ನೆಸ್, ವ್ಯಾಪಾರವನ್ನ ಶುರು ಮಾಡುವ ಸ್ಥಾನದಲ್ಲಿ ಅಥವಾ ಟೈಮಿನಲ್ಲಿ ಇರುವಂತಹ ಡಿಲೇಸ್ ಗಳನ್ನ ಹೇಗೆ ಕಡಿಮೆ ಮಾಡಬಹುದು, ಬೇರೆ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಯಾವ್ಯಾವ ಪ್ಯಾರಾಮೀಟರ್ಸ್ ಗಳ ಮೇಲೆ ವರ್ಕ್ ಮಾಡಬೇಕಾಗಿದೆ ಅನ್ನೋದು ಈ ಚಾಪ್ಟರ್ ನಲ್ಲಿ ಒಟ್ಟಾರೆ ನೋಡ್ತಾ ಇದೀವಿ. ಹಾಗಾದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್, ರಫ್ತು ಹಾಗೂ ಆಮದಿನ ಕ್ಷೇತ್ರದಲ್ಲಿ ವ್ಯಾಪಾರದ ಇದರಲ್ಲಿ ನೋಡಿದಾಗ ಸೀ ಪೋರ್ಟ್ ನಲ್ಲಿ ಅಥವಾ ಸಮುದ್ರ ಮಾರ್ಗದಲ್ಲಿ ಆಗುವಂತಹ ರಫ್ತನ್ನ ವಿಚಾರಗಳಲ್ಲಿ ಒಂದಿಷ್ಟು ಹೆಚ್ಚಿನ ಬದಲಾವಣೆಗಳನ್ನು ತರುವ ಅವಶ್ಯಕತೆ ಇದೆ. ಹಾಗೂ ರಾಜ್ಯದ ಹಾಗೂ ಕೇಂದ್ರದ ಸರ್ಕಾರದ ಮಧ್ಯೆ ಒಂದಿಷ್ಟು ಕೋಆರ್ಡಿನೇಷನ್ ಹೆಚ್ಚು ಆಗೋದ್ರಿಂದ ಈ ರೀತಿಯ ಡಿಲೇಸ್ ಗಳನ್ನ ಕಡಿಮೆ ಮಾಡಲು ಅವಕಾಶಗಳು ಇದಾವೆ ಅನ್ನೋದು ಆರ್ಥಿಕ ಸಮೀಕ್ಷೆ ತಿಳಿಸ್ಕೊಡ್ತಾ ಇದೆ. ಹಾಗೂ ಬಿಸ್ನೆಸ್ ರೆಗ್ಯುಲೇಷನ್ಸ್ ಸಿಂಪ್ಲಿಫಿಕೇಶನ್ ಮಾಡುವ ಅವಶ್ಯಕತೆ ಇದೆ ಅನ್ನೋದು ಈ ಚಾಪ್ಟರ್ ನಲ್ಲಿ ನಾವು ಓದುವಂತದ್ದು. ಸೊ ಇದು ಒಟ್ಟು ಸಮಗ್ರ ಜ್ಞಾನ. ಈಸ್ ಆಫ್ ಡೂಯಿಂಗ್, ವ್ಯಾಪಾರದ ಎಕೋಸಿಸ್ಟಮ್ ನಲ್ಲಿ ಯಾವ ರೀತಿಯ ಬದಲಾವಣೆಗಳಿಂದಾಗಿ ವ್ಯಾಪಾರ ಸೃಷ್ಟಿ ಮಾಡುವ ಅಥವಾ ವ್ಯಾಪಾರ ಶುರು ಮಾಡುವ ಪ್ರಾವಧಾನಗಳನ್ನು ಇನ್ನಷ್ಟು ಸುಲಭ ಮಾಡುವ ಅವಕಾಶಗಳಿದಾವೆ ಅನ್ನೋದು ಈ ಆರ್ಥಿಕ ಸಮೀಕ್ಷೆಯ ಚಾಪ್ಟರ್ ನಲ್ಲಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಸೊ ಮುಂದಿನ ಚಾಪ್ಟರ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.